ಹಾಯ್ ಹಲೋ ನಮಸ್ತೆ ಗೆಳೆಯರೆ. ಸೊ ಇವತ್ತು ಫೀಮೇಲ್ ಅಂದರೆ ಮಹಿಳೆ ಹೆಂಗೆ ವ್ಯಾಯಾಮ ಮಾಡಬೇಕು, ಯಾವ ಥರ ವರ್ಕೌಟ್ ಮಾಡಬೇಕು ಅನ್ನೋದನ್ನು ಬೇಸಿಕ್ಕೇ ಹೇಳ್ಕೊಡ್ತಾ ಇದ್ದೀನಿ. ಸೊ ಬೇಸಿಕಲಿ ಯಾವ ಥರ ನಿಮ್ಮನ್ನು ನೀವು ಆ್ಯಕ್ಟಿವಾಗಿ ಇಟ್ಕೊಳ್ಳೋಕೆ ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಬೇಸಿಕ್ ವರ್ಕೌಟು, ಸ್ವಲ್ಪ ಇಂಟೆನ್ಸ್ ವರ್ಕೌಟ್ ಎರಡೂ ಮಿಕ್ಸ್ ಇರುತ್ತೆ. ಸೊ ಫುಲ್ ಬಾಡಿ ವರ್ಕೌಟಿಂದನೇ ಹೋಗ್ತೀವಿ, ಅಂದರೆ ಕಂಪ್ಲೀಟ್ ಬಾಡಿ ವರ್ಕೌಟು. ಸೊ ಇದನ್ನು ಸ್ಟಾರ್ಟಿಂಗ್ ಅವರು ಮಾಡ್ಬೋದು ಮತ್ತು ಅಡ್ವಾನ್ಸ್ ಲೆವೆಲ್ ಇರೋರು ಮಾಡ್ಬೋದು, ಇಬ್ಬರೂ ಮಾಡ್ಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹಲೋ, ಹೇಗಿದ್ದೀರಾ? ಸ್ಟಾರ್ಟ್ ಮಾಡೋಣ. ಯಾ, ಸೊ ಫಸ್ಟು ವಾರ್ಮಪ್ಪಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಫುಟ್ಟು ನೋಡಿ ಪ್ರಾಪರಾಗಿ ನಿಮ್ಮ ಶೋಲ್ಡರ್ ಬಿಡ್ತು ಎಷ್ಟಿದೆ ಅಷ್ಟು ಇಟ್ಕೋತೀರಾ. ಎಸ್, ವೆರಿ ಗುಡ್. ಹಾಂ, ನೆಕ್ ಮೂಮೆಂಟ್ ಸ್ಟಾರ್ಟ್ ಮಾಡಿ. 1 2 3 4 5 6 7 8. ಸೊ ಯಾಕೆ ನೆಕ್ಕು ನಾವು ಫಸ್ಟ್ ಹಿಂಗಿಂದನೇ ಸ್ಟಾರ್ಟ್ ಮಾಡಬೇಕು? ಕೆಲವ್ರು ಏನು ಮಾಡ್ತಾರೆ ಅಂದರೆ, ಸೊ ಸ್ಟಾರ್ಟಿಂಗೇ ನಿಮ್ಗೆ ಇದನ್ನು ತೊಗೋತಾರೆ. ಸೊ ಯಾವುದೇ ಕಾರಣಕ್ಕೂ ಯಾವ ಥರದ್ದು ಫುಲ್ ರೊಟೇಷನ್ ಮಾಡಬಾರ್ದು. ಸೊ ನೆಕ್ ಆಗ್ಬೋದು, ಈ ರಿಸ್ಟ್ ಆಗ್ಬೋದು, ಮತ್ತು ಆ್ಯಂಕಲ್ ಆಗ್ಬೋದು, ಮತ್ತು ಈ ನೀ ಮತ್ತು ಈ ಟ್ರಂಕು, ಇಷ್ಟು ಏನು ಹೇಳ್ತೀವಿ ಅದು ಇಷ್ಟನ್ನು ಯಾವುದೇ ಕಾರಣಕ್ಕೂ ಫುಲ್ ರೊಟೇಟ್ ಮಾಡಬೇಡಿ. ಸೊ ಈಗ ಇವರು ಅಪ್ ಆ್ಯಂಡ್ ಡೌನ್ ಮುಗೀತು. ಸೆಕೆಂಡು ಸೈಡ್ ಟು ಸೈಡ್, ಸೈಡ್ ಟು ಸೈಡ್ 8 ಕೌಂಟ್ ಸಾಕು. ನೆಕ್ ಮೂಮೆಂಟ್ ಎಲ್ಲ 8 ಕೌಂಟ್ಸ್ ಇಟ್ಕೊಳ್ಳಿ. 2 3 4 5 6 7 8. ನೆಕ್ಸ್ಟು ಯಾ 1 2 3 4 5 6 7 8. ಹಾಂ, ಶೋಲ್ಡರ್ ರೊಟೇಟ್ ಮಾಡ್ಕೊಂಡು ಹೋಗಿ. ಓಕೆ, ಫಾರ್ವರ್ಡ್ 12 ಆಗ್ಬೋದು, 16 ಆಗ್ಬೋದು ಮಾಡಿ. ಸೊ ಇಲ್ಲಿಂದ ಇದು ಓನ್ಲಿ ನೆಕ್ ಮೂಮೆಂಟ್ ಅಂತ ಹೇಳ್ತೀವಲ್ಲ. ಸೊ ಕುತ್ತಿಗೆ ಮೂಮೆಂಟ್ ಏನಿರುತ್ತೆ, ಹಿಂಗೆ ತೋರಿಸಿ ಸರ್ ನಿಮಿಷ, ಸರ್ ಹಿಂಗೆ ತೋರಿಸಿ. ನೆಕ್ ಮೂಮೆಂಟ್ ಮಾತ್ರ 8 ಆಯಿತು. ರಿಮೈನಿಂಗ್ ಮೂಮೆಂಟ್ ಈಗಿಂದ ಏನು ಸ್ಟಾರ್ಟ್ ಆಗುತ್ತೆ ಅದೆಲ್ಲ 16 ಮಾಡ್ಬೋದು, 12 ಮಾಡ್ಬೋದು. ಸೊ ರಿವರ್ಸ್ ಮಾಡಿ, ರಿವರ್ಸ್ ಮಾಡ್ಬೋದು. ಇಟ್ಕೊಳ್ಳಿ, ಫ್ರಂಟ್ ರೈಸ್ ಮಾಡಿ. ಎಸ್, ಗುಡ್. ವಾರ್ಮಪ್ ಮಾಡಬೇಕಾದ್ರೆ ಅರ್ಜೆಂಟಾಗಿ ಮಾಡಿಬಿಡಿ. ಆರಾಮಾಗಿ ನಿಮ್ಮ ಟೈಮ್ ತೊಗೊಂಡು ಕೂಲಾಗೆ ಮಾಡ್ತಾ ಹೋಗಿ. ಸೊ ಕಂಪ್ಲೀಟ್ ಬಾಡಿ ವಾರ್ಮ್ ಆಗಬೇಕು. ಸೊ ನಮ್ಮದು ಲಾಸ್ಟ್ ವೀಡಿಯೋದಲ್ಲಿ ಆಗ್ಬೋದು, ಎವ್ರಿ ವೀಡಿಯೋದಲ್ಲಿ ಹೇಳ್ತಾನೆ ಇರ್ತೀವಿ. ಸೊ ನೆಕ್ಸ್ಟು ವಾರ್ಮಪ್ ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ಸೊ ಕಂಪ್ಲೀಟ್ ಬಾಡಿಗೆ, ಕಂಪ್ಲೀಟ್ ಮಸಲ್ ಟಿಪ್ಗೆ ಬ್ಲಡ್ಡು ಸರ್ಕ್ಯುಲೇಟ್ ಆಗುತ್ತೆ. ಮತ್ತು ಎವ್ರಿ ಜಾಯಿಂಟ್ಗೆ ನಿಮಗೆ ಲೂಬ್ರಿಕೆಂಟ್ ಅಂದರೆ ಸೈನೋವಿಯಲ್ ಫ್ಲೂಯಿಡ್ನ ಪ್ರೊವೈಡ್ ಮಾಡುತ್ತೆ ಆಟೋಮೆಟಿಕಲಿ. ಸೊ ಮತ್ತು ಹಾರ್ಟ್ ರೇಟು ನಾರ್ಮಲ್ ರೇಟ್ಗಿಂತ ಅಂದರೆ ರೂಮ್ ಟೆಂಪ್ರೇಚರ್ಗಿಂತ ಜಾಸ್ತಿ ಆಗಬೇಕು. ಸೊ ಜಾಸ್ತಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ವಾರ್ಮಪ್ಪು. ಸೊ ಕಂಪ್ಲೀಟ್ ಬಾಡಿ ಮತ್ತು ನಿಮಗೆ ಫ್ಲೆಕ್ಸಿಬಿಲಿಟಿ, ಮೊಬಿಲಿಟಿ, ಸ್ಟೆಬಿಲಿಟಿ ಇರುವಂಥ ಬಾಡಿ ಈಗ ಮೊಬಿಲಿಟಿಗೆ ಇದಾಗುತ್ತೆ. ದಿಸ್ ಈಸ್ ಕಾಲ್ಡ್ ಡೈನಾಮಿಕ್ ಸ್ಟ್ರೆಚಸ್. ಓಕೆ, ಇದೊಂದು ಮಾಡಿ. ಎಸ್, ನೋಡಿ ಅವ್ರು ನಿಂತಿರೋದು ಪ್ರಾಪರ್ ಆಗಿದೆ ಪಾಸ್ಚರು. ಸೊ ಆ ನಿಂತಿರೋ ಪಾಸ್ಚರ್ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹೀಗೆ ನಿಂತ್ಕೋತಾರೆ. ಸೊ ಅದು ತುಂಬ ಬ್ಯಾಡ್ ಪಾಸ್ಚರು. ಅದು ಕಂಪ್ಲೀಟ್ ಬಾಡಿ ವೆಯ್ಟ್ ಬಂದು ನಿಮಗೆ ನೀ ಮೇಲೆ ಬೀಳುತ್ತೆ. ಸೊ ಈಗ ಅವ್ರು ನಿಂತಿರೋದು ಏನಪ್ಪ ಅಂತಂದರೆ ನಿಮಗೆ ನೀ ಸೇಫ್ ಮಾಡುತ್ತೆ. ಇದೆಲ್ಲ ಕಂಪ್ಲೀಟ್ ನೋಡ್ಕೋಬೇಕು. ಸೊ ಕಂಪ್ಲೀಟ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಪ್ಲಿಟ್ ಯುವರ್ ಲೆಗ್. ಸೊ ಜಸ್ಟ್ ಬೆಂಡ್ ಸ್ಲೈಟ್ಲಿ, ಟೇಕ್ ಇಟ್, ಟೋ ಟಚ್ ಮಾಡಿ. ಗುಡ್. ಹಾಂ, yes, enough. So next, close your foot. So side bend. So hige itಕೊಳ್ಳಿ, ಹೀಗೆ. Yes, good. 1 2 3 4
5, 6, 7, 8, 9, 10, 11, 12. Okay. So next knee up ಮಾಡಿ, single knee up, 12 counts. 1, 2, 3, 4, 5, 6, 7, 8, 9, 10, 11, 12. Change the leg. 1, 2, 3, 4, 5, 6, 7, 8, 9, 10, 11, 12. Now together. ನೋಡಿ, ಅಪ್ಪರ್ ಬಾಡಿ ಹೇಗೆ ಮಾಡ್ತೀರೋ ಅದೇ ರೀತಿಯೂ ಲೋವರ್ ಬಾಡಿ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ಸ್ಟೆಬಿಲಿಟಿ ಇರೋವಂಥ ಬಾಡಿ ಸೊ ಮೊಬಿಲಿಟಿಗೆ ಕನ್ವರ್ಟ್ ಆಗೋದು. ಅಂದರೆ ಲೈಕ್ ಫ್ಲೆಕ್ಸಿಬಿಲಿಟಿ ಅಂತಲೂ ಹೇಳ್ತೀವಿ. ಲೈಕ್ ಸ್ಟಾರ್ಟಿಂಗ್ ಅಂದರೆ ಕಂಪ್ಲೀಟ್ ಮೂವ್ಮೆಂಟ್ ಆಗೋದಕ್ಕೋಸ್ಕರ ಮೊಬಿಲಿಟಿ ಅಂತ ಹೇಳ್ತೀವಿ. ಅದಕ್ಕೆ ನಿಮಗೆ ರೆಡಿ ಟು ವರ್ಕೌಟ್ಗೆ ಸೊ ನಾರ್ಮಲ್ ಆಗಿ ವಾರ್ಮ್ ಅಪ್ ಕಂಪ್ಲೀಟ್ ಬಾಡಿ ಹೆಡ್ಡಿಂದ ಟೋಸ್ವರೆಗೂ ಮಾಡಲೇಬೇಕು. ಸೊ ನಾವು ಸ್ಕ್ವಾಟ್. ಸೊ ಇವರು ಅಡ್ವಾನ್ಸ್ ಲೆವೆಲ್ ಇರೋದಕ್ಕೆ ಸೊ ಇವ್ರಿಗೆ ಬೇಸಿಕ್ಕಿಂದನೂ ಅಡ್ವಾನ್ಸ್ ಲೆವೆಲ್ ಎಲ್ಲ ವರ್ಕೌಟ್ ಗೊತ್ತಿರೋದಕ್ಕೆ ಯಾವುದೇ ಕೊಟ್ಟರು ವರ್ಕೌಟ್ ಮಾಡ್ತಾರೆ. ಸೊ ಇವರು ಡೈರೆಕ್ಟಾಗಿ ಯಾವುದೇ ಸಪೋರ್ಟ್ ಇಲ್ಲದೆ ಬೇಕಂದ್ರೆ ಸ್ಕ್ವಾಟ್ ಮಾಡೋಕ್ಕೆ ರೆಡಿ ಇರ್ತಾರೆ. ಸೊ ಫುಟ್ ಕ್ಲೋಸ್ ಮಾಡ್ಕೊಳ್ಳಿ ಸ್ವಲ್ಪ. ಎಸ್, ಯುವರ್ ಶೋಲ್ಡರ್ ವಿಡ್ತ್. ಫುಟ್ ಶುಡ್ ಬಿ ಯುವರ್ ಶೋಲ್ಡರ್ ವಿಡ್ತ್. ಸೊ ನಿಮ್ಮ ಶೋಲ್ಡರ್ಸ್ ಎಷ್ಟಿದೆ ಅಷ್ಟು ವಿಡ್ತ್ ಇಟ್ಕೊಳ್ಳಿ. ಮತ್ತು ಹಿಪ್ಪನ್ನ ಸ್ಕ್ವಾಟ್ ಮಾಡಬೇಕಾದ್ರೆ ಸಿ ಲೈಕ್ ದಿಸ್. ಸೊ ಹಿಂಜ್ ಪೊಸಿಷನ್ ತೊಗೋಬೇಕು. ಓಕೆ, ಸೊ ಕೈ ಹೀಗೆ ಇಟ್ಕೋತೀರಿ. ಸ್ಕ್ವಾಟ್ ಮಾಡಮ್ಮ. ಓಕೆ, ಸ್ಟೇ ದೇರ್. ಸೊ ಚಿನ್ ಸ್ಲೈಟ್ಲಿ ಡೌನ್ ಇರುತ್ತೆ ನೋಡಿ. ಬಾಡಿ ಬಂದು ನಿಮಗೆ ಪ್ರಾಪರ್ ಆಗಿದೆ. ಬ್ಯಾಕ್ ಬಂದು ನೋಡಿ, ಚಿನ್ ಡೌನ್ ಇರುತ್ತೆ. ಬ್ಯಾಕ್ ಬಂದು ಪ್ಯಾರಲ್ ಇರಬೇಕು 4 ಲೆಗ್ಗಿಗೆ. ಓಕೆ, ನೀ ಬಂದು ಸೆಕೆಂಡ್ ಟೋಗ್ ಅಲೈನ್ ಆಗಿರುತ್ತೆ ಪ್ರಾಪರ್. 90 ಡಿಗ್ರಿ ಮಾತ್ರ ಕೂತ್ಕೊಳ್ಳಿ. ಕಂಪ್ಲೀಟಾಗಿ ಕೆಲವ್ರು ಏನು ಮಾಡ್ತೀರಾ, ಫುಲ್ ನೀ ಸ್ಕ್ವಾಟ್ ಹೋಗ್ತದೆ. ಫುಲ್ ಇಲ್ಲಿವರೆಗೂ ಸ್ಕ್ವಾಟ್ ಇಲ್ಲಿವರೆಗೂ ಹೋಗಬೇಡಿ. ಸೊ 90 ಡಿಗ್ರಿ ಕೂತ್ಕೊಂಡ್ರೆ ಸಾಕು. ಇದು ನಿಮಗೆ ಸೇಫ್ ಆಗಿರುತ್ತೆ. ಆ್ಯಕ್ಚುಲಿ ತುಂಬ ಸೇಫ್ ಇರುತ್ತೆ ಮೂಮೆಂಟ್ ಎಸ್, ವೆರಿ ಗುಡ್. 1, ನೀ ಲಾಕ್ ಮಾಡಿಬಿಡಿ. 2, 3, ಸೂಪರ್. 4, 5, 6, 7, 8, 9, very good. 10, 11, 12. Next to toes ಮತ್ತೆ hand flies ಅಂತ ಹೇಳ್ತೀವಿ. Same forward. 1, 2, 3, 4, 5, 6, 7, 8, 9, 10, 11, 12. Reverse. 1, reverse. 1, 2, 3, 4, 5, 6, 7, 8, 9, 10, 11, 12. ಓಕೆ, ಇದು ಕಂಪ್ಲೀಟ್ಲಿ ವಾರ್ಮ್ ಅಪ್ ಆಯಿತು. ಸೊ ಇಲ್ಲಿಂದ ಜಸ್ಟ್ ಬಾಡಿ ವರ್ಕೌಟ್ ಮಾತ್ರನೇ ಸ್ಟಾರ್ಟ್ ಮಾಡೋದು. ವೆಯ್ಟ್ ಟ್ರೈನಿಂಗ್ ಎಲ್ಲ ಸ್ಟಾರ್ಟ್ ಮಾಡಲ್ಲ ಇವತ್ತು. ಸೊ ಕಂಪ್ಲೀಟ್ ಬಾಡಿ ವರ್ಕೌಟ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ, ಸೊ ಜಸ್ಟ್ ನಾರ್ಮಲ್ ಫಸ್ಟ್ ಎಕ್ಸಸೈಸ್ ಬಂದು ಸೊ ಜಸ್ಟ್ ಜಾಗ್ ಮಾಡಿ ಕಂಪ್ಲೀಟು. ಸೊ 20ವರೆಗೂ ನೀವು ಟ್ರೈ ಮಾಡ್ಬೋದು. 20 ಕೌಂಟ್ಸ್. ಇದನ್ನು ನಾವು ಸ್ಪಾಟ್ ಜಾಗ್ ಅಂತ ಕೂಡ ಹೇಳ್ತೀವಿ. ಸೊ ಸ್ಪಾಟ್ ಜಾಗ್ ಮಾಡ್ತಾ ಇದ್ದಾರೆ. ಸೊ 20 ಕೌಂಟ್ಸು. ಇದು 1 ಸೆಟ್ ಬರುತ್ತೆ 20 ಕೌಂಟ್ಸ್ಗೆ. ಸೊ 20 ಕೌಂಟ್ಸ್ ಆಗಿದ ತಕ್ಷಣ ಸ್ಟಾಪ್. 20 ಕೌಂಟ್ಸ್ ಆಗಿದ ತಕ್ಷಣ 10 ಸೆಕೆಂಡ್ಸ್ ನೀವು ರೆಸ್ಟ್ ತೊಗೋಬೇಕು. ಸೊ 10 ಸೆಕೆಂಡ್ಸ್ ರೆಸ್ಟ್ ತೊಗೊಂಡು ಪುನಃ ನೆಕ್ಸ್ಟ್ ಎಕ್ಸಸೈಸ್ಗೆ ಇದಾಗುತ್ತೆ ನೀ ಅಪ್. ಸೊ ನೀ ಅಪ್ ಬಂದು ಅಡ್ವಾನ್ಸ್ ಲೆವೆಲ್ ಬೇರೆ ಇದೆ, ಹೈ ನೀ ಅಪ್ಪು. ಇವರು ನಾನು ಈಗ ಬೇಸಿಕ್ಕೆ ತೋರಿಸ್ತಾ ಇದ್ದೀನಿ. ಸೊ ವಿತ್ ಹ್ಯಾಂಡ್ ಸೊ ಎಷ್ಟಾಗುತ್ತೆ ಅಷ್ಟು ಮೇಲೆ ಎತ್ಬೋದು. ಸೊ ಕಮನ್ ಇರಮ್ಮ. ಸೊ ಅದು ಕಟ್ ಮಾಡಿ. ನಾನೀಗ ಬೇಸಿಕ್ ಅಂತ ಹೇಳಿದಾಗ ನೀವು ಜಸ್ಟ್ ಬೇಸಿಕ್ ಮಾಡಿ. ಸೊ ಅಡ್ವಾನ್ಸ್ ಲೆವೆಲ್ ಅಂದಾಗ ಅಡ್ವಾನ್ಸ್ ಲೆವೆಲ್ ಮಾಡಿ. ಸೊ ನೀವು ಹ್ಯಾಂಡ್ ಮಾತ್ರ ಇಟ್ಕೊಂಡು ಜಸ್ಟ್ ಎಷ್ಟಾಗುತ್ತೆ ಅಷ್ಟು ಸ್ಟ್ಯಾಂಡಿಂಗಲ್ಲೇ ಹ್ಯಾಂಡ್ ಮೂಮೆಂಟ್ ಬರಲ್ಲ, ಹ್ಯಾಂಡ್ ಇಷ್ಟೇ. ಗುಡ್. 1, ಇದು ಬೇಸಿಕ್ ನೀ ಅಪ್ಪು. ಯಾರು ಸ್ಟಾರ್ಟ್ ಮಾಡ್ತಾರೆ ಬೇಸಿಕ್ಕು ಅವ್ರಿಗೆ ನೀ ಅಪ್ ಇದು. ಸೊ ಇದನ್ನು ಅಷ್ಟೇ 20 ಕೌಂಟ್ಸ್ ಮಾಡಬೇಕು. 20 ಕೌಂಟ್ಸ್ ಮಾಡಿ. ಸೊ ಇದು ಮಾಡಬೇಕಾದ್ರೆ ಬ್ರೀದ್ ಔಟ್ ನಾರ್ಮಲ್ ಆಗಿರುತ್ತೆ. ಎತ್ಬೇಕಾದ್ರೆ ಆರಾಮಾಗೆ ಬ್ರೀದ್ ಔಟ್ ಮಾಡಿ ನಾರ್ಮಲ್ ಆಗಿ.
20 ಕೌಂಟ್ಸ್. ಓಕೆ, ಸೊ ನೆಕ್ಸ್ಟು ಇದರಲ್ಲೇ ಬಟ್ ಕಿಕ್ ಮಾಡ್ತೀವಲ್ಲ, ಬಟ್ ಕಿಕ್ಕಲ್ಲೇ ಲೆಕ್ಕಲ್ಲಿ ಸೇಮ್, ಹಾಂ ಅದನ್ನೇ ಹಿಂಗೆ ಇಟ್ಕೊಳ್ಳಿ ಕೈ. ಸೊ ನೆಕ್ಸ್ಟ್ ಎಕ್ಸಸೈಸ್ ಬಂದು ಇದು ಲೆಕ್ಕಲ್ ಅಂತ ಕೂಡ ಆಗುತ್ತೆ ಮತ್ತು ಬಟ್ ಕಿಕ್ಕರ್ ಅಂತ ಕೂಡ ಹೇಳ್ತೀವಿ. ಸೊ ಇದು ಬೇಸಿಕ್ ಅವ್ರು ಹೇಗೆ ಮಾಡೋದು ಅಂದರೆ ಜಸ್ಟ್ ನಾರ್ಮಲ್ ಇಷ್ಟೇ ಮಾಡ್ತೀರಾ. ಸೊ ಮಾಡಿ, ಗುಡ್, 1, ವೆರಿ ಗುಡ್, 2, 3, 4, 5, 6, 7, 8, ಓಕೆ 9 ಮಾಡಿ, 9, 10. ಇದು ಸ್ವಲ್ಪ ಮೂಮೆಂಟ್ ಹ್ಯಾಂಡ್ ಕೋಆರ್ಡಿನೇಷನ್ ಬರಲಿಲ್ಲ ಅಂದರೆ ನಾರ್ಮಲ್ ಆಗಿ ಮಾಡೋರು ಜಸ್ಟ್ ನಿಮ್ಮ ವೆಸ್ಟ್ ಮೇಲೆ ಕೈ ಇಟ್ಕೊಂಡು ಹಂಗೆ ಮಾಡ್ಬೋದು. 10 ಕೌಂಟ್ಸ್ ತೋರಿಸಿ. ಗುಡ್, 1, ಗುಡ್, 2, 3, 4, 5, 6, 7, 8, 9, 10. ಓಕೆ, ನೆಕ್ಸ್ಟ್ ಎಕ್ಸಸೈಸ್ ಬಂದು ಜಂಪಿಂಗ್ ಅಂತ. ಸೊ ಲೈಕ್ ಜಂಪ್ ಮಾಡ್ತೀರಾ. ಸೊ ಲೈಟ್ ನಾರ್ಮಲ್ ಜಂಪ್, ಎಸ್, ಗುಡ್ ಮಾ. 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಇದು ನೋಡಿ, ಜಂಪಿಂಗ್ ಏನಿರುತ್ತೆ ಅಂದರೆ ನೀವು ತುಂಬ ಫೋರ್ಸ್ಫುಲಿ ತುಂಬ ಹೈ ಜಂಪ್ ಮಾಡೋಕೆ ಹೋಗ್ಬಿಡಿ. ಯಾರಿಗೆ ಸ್ವಲ್ಪ ಓವರ್ ವೆಯ್ಟ್ ಇರೋರು, ನೀ ಸ್ಟ್ರೈನ್ ಇರೋರು ಅದು ಜಾಸ್ತಿ ಮಾಡೋಕೆ ಹೋಗ್ಬಿಡಿ, ಅವಾಯ್ಡ್ ಮಾಡಿ. ಜಸ್ಟ್ ನಿಮ್ಮ ಫ್ಲೋರಿಗೆ ನೋಡ್ಕೊಳ್ಳಿ, 1 ಇಂಚ್ 2 ಇಂಚ್ ಮಾತ್ರನೇ ಸೊ ಮೂವ್ಮೆಂಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಜಂಪಿಂಗ್ ಜಾಕಲ್ಲೇ ಬೇಸಿಕ್ ಹೇಗೆ ಮಾಡೋದು, ಯಾಕಂದರೆ ಜಂಪಿಂಗ್ ಜಾಕ್ ಎಲ್ರಿಗೂ ಮಾಡೋಕ್ಕಾಗಲ್ಲ. ಸೊ ಓವರ್ ವೆಯ್ಟ್ ಇರೋರು ಮತ್ತು ನಿಮ್ಗೆ ಹೇಳಿದ್ನಲ್ಲ, ಸೊ ಆದಷ್ಟು ನೀ ಸ್ಟ್ರೈನ್ ಇರೋರು ಮತ್ತು ಲೋ ಬ್ಯಾಕ್ ಪೇನ್ ಇರೋರು ಆದಷ್ಟು ಜಂಪಿಂಗ್ ಜಾಕ್ ಅವಾಯ್ಡ್ ಮಾಡಿ. ಹೀಲ್ಗೆ ಸ್ಟ್ರೆಸ್ ಆಗುತ್ತೆ. ಬಟ್ ಅದನ್ನೇ ಹೇಗೆ ಜಂಪಿಂಗ್ ಜಾಕ್ನ ಬೇಸಿಕಲ್ಲಿ ಹೇಗೆ ಮಾಡೋದು ಅಂತಂದರೆ, ಇದು ಬರಲಿ, ರೈಟ್ಗೆ ರೈಟ್ ಹ್ಯಾಂಡು, ಲೆಫ್ಟ್ಗೆ ಲೆಫ್ಟ್ ಹ್ಯಾಂಡು, ಗುಡ್, ಡೌನ್, ವೆರಿ ಗುಡ್, ಸೂಪರ್, ಕಮಾನ್. ಸೊ ಈಗ ಜಂಪಿಂಗ್ ಜಾಕಲ್ಲೇ ಬೇಸಿಕ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಓವರ್ ವೆಯ್ಟ್ ಇರೋರು ಅವರೆಲ್ಲ ಈಗ ಫಸ್ಟ್ ಇನಿಷಿಯಲಿ ಸ್ಟಾರ್ಟ್ ಮಾಡೋರು ಇದನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಸ್ಟಾರ್ಟ್, 1, ಗುಡ್, ವೆರಿ ಗುಡ್, 2, 3, 4, 5, 6, 8, 10. ಸೊ ಇದನ್ನ ಇವಾಗ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಂದರೆ ಲೈಕ್ ಜಂಪಿಂಗ್ ಜಾಕ್, ನಾರ್ಮಲ್ ಜಂಪಿಂಗ್ ಜಾಕ್ ಮಾಡಿ. ಇರಿ ನೀವೇನು ಮಾಡ್ತೀರಿ, ಇಲ್ಲಿಂದ ಇಲ್ಲೇ ಹೋಗ್ತಿರಲ್ಲ, ಇದು ಹಿಂಗೆ ಇಟ್ಕೊಂಡು ಹೀಗೆ ಹೋಗಿ ಹೀಗೆ ಬರಲಿ. ಹಾಂ ಇದನ್ನು ಯೂಶ್ವಲಿ ಮಾಡ್ಬೋದು ಸ್ವಲ್ಪ ಮೀಡಿಯಮ್ ಆಗಿ, ಅಂದರೆ ಲೈಕ್ ತುಂಬ ವೆಯ್ಟ್ ಇಲ್ದಲ್ಲಿರೋರು, ಸೊ ಸ್ವಲ್ಪ ಲೀನ್ ಇರೋರು ಇದನ್ನು ಮಾಡ್ಕೋತಾ ಹೋಗ್ಬೋದು. ಸ್ಟಾರ್ಟ್ ಮಾಡಿ, 1, 2, 3, 4, 5, 6, 7, 8, 9, 10. ಬ್ರೇಕ್ ತಗೊಳ್ಳಿ, 10 ಸೆಕೆಂಡ್ಸ್ ಬ್ರೇಕ್ ತಗೋಬೇಕು. ಸೊ ಯಾಕಂದರೆ ಹಾರ್ಟ್ ರೇಟ್ ಜಾಸ್ತಿ ಆಗಿರುತ್ತೆ, ಕೆಲವ್ರಿಗೆ 10 ಸೆಕೆಂಡ್ಸ್ ಕೇಳುತ್ತೆ, ಕೆಲವ್ರಿಗೆ 20 ಸೆಕೆಂಡ್ಸ್ ಕೇಳುತ್ತೆ. ಅದನ್ನು ಕೂಲಾಗಿ ಇದು ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಎಕ್ಸಸೈಸ್ ಬಂದು ನಿಮಗೆ ಇದೆಲ್ಲ ನಿಮಗೆ ಕಂಪ್ಲೀಟ್ ಬಾಡಿ ಟ್ರೈನಿಂಗ್ ವರ್ಕೌಟ್ ಬರುತ್ತೆ. ಅಂದರೆ ಲೈಕ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂತಲೇ ಹೇಳ್ತೀವಿ, ಅಥವಾ ಕಂಪ್ಲೀಟ್ ಬಾಡಿ ವರ್ಕೌಟ್ ಆಗುತ್ತೆ. ಸೊ ಕಾರ್ಡಿಯೋನು ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಜೊತೆಯಲ್ಲಿ, ಅಂದರೆ 2 ವರ್ಕೌಟು ಸೇರುತ್ತೆ ನಿಮಗೆ. ನೆಕ್ಸ್ಟ್ ಸೊ ಇದನ್ನು ನಾವು ಟಚ್ ಔಟ್ ಅಂತ ಹೇಳ್ತೀವಿ. ಸೊ ಸೇಮ್ ಥಿಂಗ್ ಸ್ಪ್ಲಿಟ್ ಮಾಡ್ತೀವಿ. ಓಕೆನಾ, ರೈಟಿಗೆ ರೈಟ್ ಲೆಗ್ ಹೋಗುತ್ತಲ್ಲ, ಅವಾಗ ಲೆಫ್ಟ್ ಲೆಗ್ನ ಟಚ್ ಮಾಡ್ತೀರಾ. ಯಸ್, ದಟ್ಸ್ ಗುಡ್, ಅಮ್ಮ. ಹಾಂ, ವೆರಿ ಗುಡ್. ಇದನ್ನು ನಾವು ಟಚ್ ಔಟ್ ಅಂತ ಹೇಳ್ತೀವಿ. ಇದು ಕೂಡ ತುಂಬ ಸಿಂಪಲ್ ಸ್ಟೆಪ್ಪು, ಬಟ್ ಫುಲ್ ಬಾಡಿ ವರ್ಕೌಟ್ ಆಗುತ್ತೆ. ಯು ಕ್ಯಾನ್ ನೋಟಿಸ್ 3, ಗುಡ್, 4, 5, 6, 7, good, 8, 9, 10. ಯಾ, ಇದನ್ನು ಅಷ್ಟೇ ನೀವು 20 ಕೌಂಟ್ಸ್ ಮಾಡ್ಬೋದು. ಸೊ ಫಸ್ಟ್ ಸೆಟ್ ಎಲ್ಲ ನೀವು ಆದಷ್ಟು ಒಂದು 20 ಮಾಡಿ. ತುಂಬ ಸ್ಟ್ರೈನ್ ಆಗುತ್ತೆ ಅನ್ನೋದಾದರೆ 20ವರೆಗೂ ಬೇಕಾಗಿಲ್ಲ, 15 ಮಾಡ್ಬೋದು. ಸೊ ಸೆಕೆಂಡ್ ಸೆಟ್ ಸ್ವಲ್ಪ ಇಂಕ್ರೀಸ್ ಮಾಡ್ಕೊಳ್ಳಿ 20. ಸೊ ಥರ್ಡ್ ಸೆಟ್ ಒಂದು 25 to 30 ರೆಪಿಟೇಷನ್ಸ್ ಮಾಡ್ಬೋದು. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಇದು ನೀವು ಮನೇಲೆಲ್ಲ ಮಾಡಿದಾಗ ಏನಾಗುತ್ತೆ, ಲೈಕ್
ಜಿಮ್ಮಲ್ಲಿ ಅಂದರೆ ಒಂದು ಮ್ಯಾಟ್ ಹಾಕಿರ್ತೀವಿ, ಅದ್ರ ಮೇಲೆ ಒಂದು ಮ್ಯಾಟ್ ಎಕ್ಸ್ಟ್ರಾ ಇರುತ್ತೆ. ಸೊ ಸ್ವಲ್ಪ ಫೀಟ್ಗೆ ಮತ್ತು ಆ್ಯಂಕಲ್ಗೆ ನೀಗೆಲ್ಲ ಸ್ವಲ್ಪ ಸೇಫ್ ಇರುತ್ತೆ. ಬಟ್ ಮನೇಲಿ ಬೇರ್ ಫುಟ್ಟಲ್ಲಿ ಮಾಡೋಕ್ಕೆ ಹೋಗ್ತೀರಾ, ಸೊ ಅಂಥವ್ರು ಏನು ಮಾಡಿ ಅಂತಂದರೆ ಒಂದು ಜಾಗನ ಪರ್ಟಿಕ್ಯುಲರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶೂಸ್ ಹಾಕ್ಕೊಂಡೇ ಮಾಡಿ, ಏನು ತೊಂದರೆ ಇಲ್ಲ, ಸ್ವಲ್ಪ ಸೇಫ್ ಆಗಿರ್ತೀರಾ. ಸೊ ಸ್ಟ್ರೈನ್ ಆಗೋದಿಲ್ಲ ಅಂತ ನಾನು ಸಜೆಸ್ಟ್ ಮಾಡ್ತೀನಿ, ಶೂಸ್ ಹಾಕೊಂಡು ಮಾಡೋದು ತುಂಬ ಒಳ್ಳೆಯದು. ಓಕೆ, ಸೊ ನೆಕ್ಸ್ಟ್ ನೋಡಿ, ಇದನ್ನು ನೀವು ನೋಟಿಸ್ ಮಾಡ್ಕೋಬೇಕು. ಕಂಪ್ಲೀಟ್ ನಿಮಗೆ ಸೆಕೆಂಡ್ ಟೋ ಅಲೈನ್ ಆಗಿದೆಯಾ, ಸೊ ಪ್ರಾಪರ್ ಸ್ಕ್ವಾಟ್ ಪೊಸಿಷನ್ಲಿ ಸೀಟಿಂಗ್ ಇರುತ್ತೆ. ಸೊ ವಾಲ್ ಸಿಟ್ ಅಂತ ಕೂಡ ಹೇಳ್ತೀವಿ ಇದನ್ನು. ಸೊ ಇದನ್ನು ನೋಡಿ ಜಸ್ಟ್ ಒಂದು 30 ಸೆಕೆಂಡ್ಸ್ ಆಗಲ್ಲ, 20 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಸ್ಟಾರ್ಟಿಂಗಲ್ಲಿ. 1, ಬ್ರೀದಿಂಗ್ ಶುಡ್ ಬಿ ನಾರ್ಮಲ್. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಸೊ ಇಷ್ಟ ಆಯ್ತು ಆದಮೇಲೆ ಸೊ ನೆಕ್ಸ್ಟ್ ಲಾಸ್ಟ್ ಎಕ್ಸಸೈಸ್ ಒಂದಿರುತ್ತೆ, ಅದು ನಿಮಗೆ ನಾರ್ಮಲ್ ಆಗಿ ಮೌಂಟೇನ್ ಕ್ಲೈಂಬಿಂಗ್ ಅಂತ ಹೇಳ್ತೀವಿ. ಸೊ ಮೌಂಟೇನ್ ಕ್ಲೈಂಬಿಂಗ್ ಅಂದರೆ ಆನ್ ದ ಫ್ಲೋರ್ ಇರುತ್ತೆ, ಅಥವಾ ನಿಮ್ಮ ಮನೇಲಿ ಲೈಕ್ ಬೆಡ್ ಇರ್ಬೋದು, ಸೊ ಇಲ್ಲಾಂದರೆ ಕಾಟ್ ಇರ್ತದೆ, ಇಲ್ಲಾಂದರೆ ರೈಲಿಂಗ್ಸ್ ಇರುತ್ತೆ. ಸೊ ಇದನ್ನೇನು ಮಾಡಪ್ಪ ಅಂತಂದರೆ, ಸೊ ಬೇಸಿಕ್ ಅವ್ರು ಹೇಗೆ ಮಾಡೋದು ಅಂದರೆ ಇಟ್ಕೊಳ್ಳಿ. ಹಾಂ, ಇದು ನೋಡಿ, ಇದನ್ನು ಮೌಂಟೇನ್ ಪೋಸ್ ಅಂತ ಹೇಳ್ತೀವಿ, ಅಂದರೆ ಲೈಕ್ ಪುಷಪ್ ಪೊಸಿಷನ್ ಇರುತ್ತೆ. ಸೊ ಇಂಥವ್ರು ಏನು ಮಾಡಿಯಪ್ಪ ಅಂತಂದರೆ, ಸೊ ಒಂದು ನೀರು ಎಷ್ಟು ಮಾಡಮ್ಮ, ಒಂದು ನೀರು ಎಷ್ಟು ಮಾಡಿಬಿಡಿ, ಒಂದು ನೀರು ಎಷ್ಟು ಮಾಡಿ, ನಾವು ಮಾಮೂಲಿ ಬರ್ಡನ್ಡಾಗಿ ಮಾಡ್ತೀವಲ್ಲ. ಸೊ ಇದನ್ನು ನೀಟಕ್ ಅಂತ ಕೂಡ ಹೇಳ್ತೀವಿ. ಸೊ ಇದನ್ನು ಜಸ್ಟ್ ನಾರ್ಮಲ್ ಬೇಸಿಕ್ ಅವ್ರು ಏನು ಮಾಡ್ತೀವ ಅಂದರೆ, ಸ್ವಲ್ಪ ನೀರು ವೈಡ್ ಮಾಡಮ್ಮ. ಹಾಂ, ಜಸ್ಟ್ ಲೈಕ್ ನಾರ್ಮಲ್. ಹಾಂ, ಹೊಡೀರಿ, ಮಾಡಿ. 1, ಕೈಯಿಂದ ತೊಳಿ ಸ್ವಲ್ಪ, ಕೈ ಸ್ವಲ್ಪ ಹಿಂದೆ ತೊಳಿ, ಕೈಯಿಂದ ತೊಳಿ ಸ್ವಲ್ಪ. ಹಾಂ, ಎಸ್. ಹಾಂ, ಇದನ್ನು ನೀಟಕ್ ಅಂತ ಹೇಳ್ತೀವಿ, ಅಂದರೆ ಬೇಸಿಕ್ ಇರೋರಿಗೆ ಫಸ್ಟು ರೈಟ್ ಒಂದು 10 ಮಾಡ್ಕೋತೀರಾ, ರೈಟ್ 10 ಮಾಡಿಕೊಂಡು ಹಾಂ ಸ್ವಿಚ್ ಮಾಡಮ್ಮ ಲೆಗ್ ಆ ಕಡೆ. ಸೊ ಲೆಫ್ಟ್ ಮಾಡಬೇಕು ನೆಕ್ಸ್ಟು. ಹಾಂ, ಇದು ಬೇಸಿಕ್ ಅವ್ರಿಗೆ, ಯಾಕಂದರೆ ಫುಲ್ ಬಾಡಿನ ನೀವು ಪುಷಪ್ ಪೊಸಿಷನಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇದು ನೀ ಸಪೋರ್ಟಲ್ಲಿ ಸಿಂಗಲ್ ಲೆಗ್ ಮಾಡ್ತೀವಿ ಬೇಸಿಕ್ ಅವ್ರಿಗೆ. ಸೊ ನೆಕ್ಸ್ಟು ಅಡ್ವಾನ್ಸ್ ಲೆವೆಲು ಪುಷಪ್ ಪೊಸಿಷನ್ ತೊಗೊಳ್ಳಿ. ಹಾಂ, ಬಾಡಿ ನೀವು ಪ್ಯಾಲಲ್ಲಿ ಇಟ್ಕೊಳ್ಳಿ. ನೋಡಿ, ಬಾಡಿನ ಕರೆಕ್ಟಾಗಿ ನೀವು ಶೋರ್ ಮಾಡ್ಕೋಬೇಕು. ಸೊ ಪ್ಯಾಲಲ್ ಇದೆ ಅಂತ ಈಗ ಮಾಡಮ್ಮ ನೀಟಾಗಿ, ಸಿಂಗಲ್ ನಿಧಾನಕ್ಕೆ. ಹಾಂ, ನಿಧಾನ ಹಾಗೆ ನಿಧಾನಕ್ಕೆ ಮಾಡಿ. ಹಾಂ, 1, 2. ನೋಡಿ, ಇದು ಆ್ಯಕ್ಚುಲಿ ಮೌಂಟೇನ್ ಕ್ಲೈಂಬಿಂಗಲ್ಲಿ. ಸೊ ಇದು ಅಡ್ವಾನ್ಸ್ ಲೆವೆಲ್ ಕೂಡ ಮಾಡ್ಬೋದು, ಸ್ವಲ್ಪ ಮಾಡ್ರೇಟ್ ಆಗಿರೋರು ಕೂಡ ಮಾಡ್ಬೋದು, ಇಂಟರ್ಮೀಡಿಯೇಟ್ ಅವರು ಮಾಡ್ಬೋದು. 6, 7, 8. ಇದು ಮಾಡಬೇಕಾದ್ರೆ ನೀವು ಬ್ರೀದಿಂಗ್ ನಾರ್ಮಲ್ ಆಗಿರುತ್ತೆ, ಲೈಕ್ ಅಂದರೆ ನೀಟ್ ಟಕ್ ಮಾಡಬೇಕಾದ್ರೆ ಬ್ರೀದ್ ಔಟ್, ಹಿಂದೆ ಬರಬೇಕಾದ್ರೆ ಬ್ರೀದಿಂಗ್ ಬರುತ್ತೆ. ಅದಾಗಿಲ್ಲ ಅಂದರೆ ಕೋಆರ್ಡಿನೇಷನ್ ಬಂದಿಲ್ಲ ಅಂದರೆ ಬಟ್ ನಾರ್ಮಲ್ ಬ್ರೀದಿಂಗ್ ಕೂಡ ಮಾಡ್ಬೋದು ಅಮ್ಮ. ಹಾಂ, ಸೊ ಇಷ್ಟು ನೀವು ಫುಲ್ ಬಾಡಿ ವರ್ಕೌಟ್ ಅಂತ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ. ಇವತ್ತು ಬೇಸಿಕ್ ಅವರು ಮಾಡ್ಬೋದು, ಇದು ಲೈಕ್ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಂದರೆ ಇದು ಇಂಟರ್ಮೀಡಿಯೇಟ್ ಇರೋರು ಕೂಡ ಇದನ್ನು ಮಾಡ್ಕೋಬೋದು. ನೆಕ್ಸ್ಟು ಈ ವರ್ಕೌಟ್ ಮುಗಿದ ಮೇಲೆ ಸ್ಟ್ರೆಚಿಂಗ್ ಏನು ಮಾಡಬೇಕು. ಸೊ ಸ್ಟ್ರೆಚಿಂಗ್ ಫಸ್ಟು ನೋಡಿ, ಇದು ನಿಮಗೆ ಲೆಗ್ ಸ್ಟ್ರೆಚ್ ಬರುತ್ತೆ, ಕ್ವಾಡ್ರೈಸೆಪ್ ಸ್ಟ್ರೆಚ್ಚು. ಇದು ಮಾಡಬೇಕಾದ್ರೆ ನೀವು ಟೋಸ್ನ ಇಟ್ಕೊಳ್ಳಿ, ಬಾಡಿ ಸ್ಟ್ರೈಟ್ ಇರುತ್ತೆ, ಬಾಡಿ ಸ್ಟ್ರೈಟು. ಸೊ ನೀಟಾಗಿ ಪುಲ್ ಮಾಡಿ ಹಿಂದಕ್ಕೆ. ಒಂದು 16 ಸೆಕೆಂಡ್ಸ್ ಇಟ್ಕೊಳ್ಳಿ, 30 ಸೆಕೆಂಡ್ಸ್ ಇಟ್ಕೊಳ್ಳಿ. ಸೊ ಈ ವರ್ಕೌಟ್ಗಿಂತ ನಿಮಗೆ ವಾರ್ಮ್ ಅಪ್ಪು ಮತ್ತು ಕೂಲ್ ಡೌನ್ ಸ್ಟ್ರೆಚಿಂಗ್ ತುಂಬ ಇಂಪಾರ್ಟೆಂಟ್. ಅದನ್ನು ಮಾತ್ರ ನೀವು ಇವತ್ತಕ್ಕೂ ಮರೆಯಬೇಡಿ. ಈ ವರ್ಕೌಟ್ ನಾನು ನಿಮಗೆ 2 ಸೆಟ್ ಮಾಡಿದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಬಟ್ ವಾರ್ಮ್ ಅಪ್ ಮತ್ತು ಕೂಲ್ ಡೌನ್ ಕಂಪಲ್ಸರಿ ಮಾಡಲೇಬೇಕು, ಇದು ಮ್ಯಾಂಡೇಟ್ರಿ. ಸೊ ಯಾಕಂದರೆ ಇದನ್ನು ತುಂಬ ಬೆನಿಫಿಟ್ಸ್ ಇದೆ. ವಾರ್ಮ್ ಅಪ್ ಮಾಡಿದಾಗ ಕಂಪ್ಲೀಟ್ ಎಲ್ಲ ಹಾರ್ಟ್ ರೇಟ್ ಹೈ ಆಗಿರುತ್ತೆ, ಮತ್ತು ಮಸಲ್ ಟಿಪ್ಪಿಗೆ ಬ್ಲಡ್ ಹೋಗಿರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಲೈಕ್ ಬಾಡಿ ಮೊಬಿಲಿಟಿ ಆಗುತ್ತೆ. ಸೊ ಕೂಲ್ ಡೌನಲ್ಲಿ ಏನಾಗುತ್ತಪ್ಪ, ಅದೇ ಹಾರ್ಟ್ ರೇಟು ಯಥ ಪ್ರಕಾರ ನಾರ್ಮಲ್ ರೇಟ್ ಬರಬೇಕು. ಸೆಕೆಂಡ್ ಒನ್ ಬಂದು ನಿಮಗೆ ಬಾಡಿ ಕಂಪ್ಲೀಟ್ ಫ್ಲೆಕ್ಸಿಬಿಲಿಟಿ ಬೇಕು, ಯಾಕಂದರೆ ಸ್ಟೋರ್ನೆಸ್ಸು, ಸ್ಟಿಫ್ನೆಸ್ಸು, ಟೈಟ್ನೆಸ್ ಆಗಿರುತ್ತೆ ಬಾಡಿ. ಸೊ ಅದನ್ನು ನೀವು ಅವಾಯ್ಡ್ ಮಾಡೋಕ್ಕೋಸ್ಕರ ಇದು ಫ್ಲೆಕ್ಸಿಬಿಲಿಟಿ ಕೂಡ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಮಾಡಲಿ, ಮತ್ತು ಮಸಲ್ ರಿಕವರಿ ಆಗಬೇಕಲ್ಲ, ಸೊ ಕಂಪ್ಲೀಟು ಅದಕ್ಕೋಸ್ಕರ ಫ್ಲೆಕ್ಸಿಬಿಲಿಟಿ ಮತ್ತು ಕೂಲ್ ಡೌನ್ ಸ್ಟ್ರೆಚಿಂಗ್ ಅಂತ ಕೂಡ ಹೇಳ್ತೀವಿ. ಚೇಂಜ್ ಮಾಡಮ್ಮ. ಇದು ಕಂಪ್ಲೀಟ್ ನಿಮಗೆ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ಚು ಆಗುತ್ತೆ ಮತ್ತು ಕಾಫ್ ಸ್ಟ್ರೆಚ್ ಕೂಡ ಆಗುತ್ತೆ. ಸೊ ಇದನ್ನು ಸ್ಟಾರ್ಟಿಂಗ್ ಮಾಡೋರು ಏನು ಮಾಡಿ ಅಂತಂದರೆ ಟೋಸ್ ಇಟ್ಕೊಳಮ್ಮ ಇಲ್ಲಿ. ಟೋಸ್ ಇಟ್ಕೋಬೋದು ಸ್ಟಾರ್ಟಿಂಗ್ ಮಾಡೋರು. ಸೊ 2 ಟೋಸ್ ಇಟ್ಕೊಳ್ಳೋದು ಬದಲು ಒಂದು ಕೈ ಹಿಂದೆ ಇಟ್ಕೊಳ್ಳಿ, ಒಂದು ಇಟ್ಕೊಳ್ಳಿ, ಬಾಡಿ ಸ್ವಲ್ಪ ಎತ್ತಿ. ಹಾಂ, ಸಾಕು. ಇರಿ, ನೆಕ್ಸ್ಟು ಹಾಫ್ ಬಾಡಿ ಸ್ಟ್ರೆಚ್ ಆಗುತ್ತೆ ಕಂಪ್ಲೀಟು. ಸೊ ಹೀಗೆ
ಮಾಡಿದಾಗ ನೋಡಿ, ಇದು ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಅಬ್ಡಮನ್ ಬಂದು ಪ್ಯಾರಲ್ ಇರಬೇಕು ಫ್ಲೋರ್ಗೆ. ಇನ್ನು ಸ್ವಲ್ಪ ಡೌನ್ ಮಾಡಿ. ಹಾಂ, ಎಸ್, ಕಂಪ್ಲೀಟ್ ಬಾಡಿ ನಿಮಗೆ ಸ್ಟ್ರೆಚ್ ಆಗುತ್ತೆ. ಸೊ ಒಂದು 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸೊ ಇದರಲ್ಲೂ ಕೂಡ ನೀವು ಕ್ಯಾಲರೀಸ್ ಬರ್ನ್ ಮಾಡ್ಬೋದು. ಸೊ ಇದರಲ್ಲಿ ಕೂಡ ನಿಮ್ಮ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಸೊ ಆಮೇಲೆ ಮೆಟಬಾಲಿಕ್ ವೇಸ್ಟ್ ಪ್ರಾಡಕ್ಟ್ಸ್ ಅಂದರೆ ಟಾಕ್ಸಿನ್ಸ್ ಏನಿದೆ ಅದೆಲ್ಲ ನಿಮಗೆ ರಿಮೂವ್ ಮಾಡ್ತಾ ಹೋಗುತ್ತೆ. ಸ್ಟ್ರೆಚಿಂಗ್ ತುಂಬ ಇಂಪಾರ್ಟೆಂಟು. ಇದನ್ನು ಸ್ಟ್ಯಾಟಿಕ್ ಸ್ಟ್ರೆಚಸ್ ಅಂತ ಕೂಡ ಹೇಳ್ತೀವಿ. ಇದೊಂದು ಮಾಡಿ. ಸೊ ಇದು ನಾರ್ಮಲಾಗಿ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ, ಬ್ಯಾಲೆನ್ಸ್ ಆಗದೆ ಇರೋರು ಏನೋ ಸಪೋರ್ಟ್ ತೊಗೋಬೋದು, ವಾಲ್ ಸಪೋರ್ಟು. ಸೊ ಇವ್ರಿಗೆ ಬ್ಯಾಲೆನ್ಸ್ ಆಗ್ತಾಯಿದೆ, ಇವ್ರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಸೊ ಬ್ಯಾಲೆನ್ಸ್ ಆಗದಲ್ಲಿರೋರು ಬೇಕಂದರೆ ವಾಲ್ ಸಪೋರ್ಟ್ ಮಾಡ್ಕೋಬೋದು. ತೋರ್ಸೋಂಗೆ ಉಲ್ಟಾ ತಿರುಗಿ. ಸೊ ಹಿಂಗೆ ವಾಲ್ ಸಪೋರ್ಟ್ ಅಥವಾ ನಿಮ್ಮದು ವಿಂಡೋ ಅಥವಾ ವಾಲು ಮನೇಲಿರುತ್ತೆ, ಅದನ್ನು ಸಪೋರ್ಟ್ ಮುಂದೆ ಹೋಗಿ ಆ ಸಪೋರ್ಟ್ ತೊಗೊಂಡು ನೀವು ಬೇಕಿದ್ರೆ ಇದನ್ನು ಸ್ಟ್ರೆಚ್ ಮಾಡ್ಬೋದು ಕಂಪ್ಲೀಟಾಗಿ. ಇಷ್ಟು ನೋಡಿ, ಕಂಪ್ಲೀಟ್ ಫುಲ್ ಬಾಡಿ ಸ್ಟ್ರೆಚ್ ಆಗುತ್ತೆ. ರಿಲ್ಯಾಕ್ಸ್ ಮಾಡಿ. ಸೊ ಇವತ್ತು ಇದು ಎಸ್ಪೆಷಲಿ ಫಾರ್ ಫೀಮೇಲ್ ಅಂದರೆ ಮಹಿಳೆಯರು ಅಂದರೆ ಹೆಂಗಸರಿಗೆ ಅಂತಲೇ ತೋರಿಸ್ಕೊಟ್ಟಿರೋ ಇದು ವಿಡಿಯೋ. ಅಂದರೆ ಸ್ಟಾರ್ಟಿಂಗ್ ಯಾರು ಮಾಡಬೇಕು ಅಂತಿರ್ತಿರೋ, ಜಿಮ್ಗಳಿಗೆ ಹೋಗೋಕ್ಕಾಗಲ್ಲ ಅಂತ ನೀವು ಜಿಮ್ಮಲ್ಲಿ ಬಂದು ಕೂಡ ಇದನ್ನೇ ಸ್ಟಾರ್ಟ್ ಮಾಡ್ಬೋದು. ಬಟ್ ಮನೇಲಿ ಮಾಡ್ಕೊಳ್ಳೋರಿಗೆ ಒಂದು ಸೂಕ್ತವಾಗಿರೋವಂಥ ಒಂದು ವಿಡಿಯೋ, ಒಂದು ವರ್ಕೌಟ್ ವಿಡಿಯೋ ಅಂತಲೇ ಹೇಳ್ತೀವಿ. ಇದನ್ನು ನೀವು ವಾರ್ಮಪ್ ಕೂಡ ತೋರಿಸಿದ್ದೀವಿ, ಮಧ್ಯದಲ್ಲಿ ಎಕ್ಸಸೈಸ್ ಕೂಡ ತೋರಿಸಿದ್ದೀವಿ, ಈಗ ಸ್ಟ್ರೆಚಿಂಗ್ ಕೂಡ ಆಗಿದೆ. ಇದನ್ನು ನೀವು ವಾರದಲ್ಲಿ 3 ದಿನ ಮಾಡಬೇಕು, ಡೈಲಿ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಡೈಲಿ ಅಂತೂ ಮಾಡಲೇಬ. ಮಸಲ್ ರಿಕವರಿ ಆಗಬೇಕಂದ್ರೆ ಮಸಲ್ಗೆ ನೀವು ರಿಲ್ಯಾಕ್ಸ್ ಕೊಡಬೇಕು, ಅಂದರೆ ರೆಸ್ಟ್ ಕೊಡಬೇಕು. ಸೊ ವೀಕ್ಲಿ 3 ಡೇಸ್ ಆದರೆ ಸಾಕು. ಸೊ ವೀಕ್ಲಿ 3 ಡೇಸ್ ಮಾಡ್ಕೊಳ್ಳಿ. ನಿಮಗೆ ಇದ್ರ ಜೊತೆಲಿ ನಿಮಗೆ ನೆಕ್ಸ್ಟ್ ಯಾವ್ಯಾವ ಥರ ನೀವು ಫುಡ್ನ ಫಾಲೋ ಮಾಡಬೇಕು, ಯಾವ ಥರ ನೆಕ್ಸ್ಟು ನಿದ್ದೆ ಎಷ್ಟು ಮಾಡಬೇಕು, ಅದೆಲ್ಲ ನೆಕ್ಸ್ಟ್ ಇನ್ಫಾರ್ಮೇಷನಲ್ಲಿ ಬರುತ್ತೆ, ನೆಕ್ಸ್ಟ್ ವೀಡಿಯೋಸಲ್ಲಿ ಹೋಗ್ತಾ ಇರುತ್ತೆ. ಬಟ್ ಇದು ಬಂದು ನಿಮಗೆ ಬೇಸಿಕ್ ಅಂದರೆ ಸ್ಟಾರ್ಟಿಂಗ್ ಮಾಡೋರು ಮಾತ್ರನೇ ವೀಡಿಯೋ ಕೊಟ್ಟಿದ್ದೀವಿ. ನೆಕ್ಸ್ಟ್ ನೀವು ಮನೆಯಲ್ಲಿ ಯಾವ ರೀತಿ ವರ್ಕೌಟ್ ಮಾಡ್ಬೋದು, ನೆಕ್ಸ್ಟ್ ಇದೇ ಥರನೇ ನೆಕ್ಸ್ಟ್ ವರ್ಕೌಟ್ ಸ್ಟಾರ್ಟ್ ಆಗುತ್ತೆ. ಅದು ನೆಕ್ಸ್ಟ್ ವೀಡಿಯೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಧನ್ಯವಾದಗಳು.